ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಿ ಮಂಜುನಾಥ್ ಅಂತ, ಚಿತ್ರದ ನಿರ್ದೇಶಕ. ಹಾಯ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಶಿವಮೊಗ್ಗ ಹುಡುಗಿ ಗಗನ ಮಲ್ನಾಡ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಅರುಣ್ ವೆಂಕಟರಾಜ್ ಅಂತೇಳಿ ಈ ಸಿನಿಮಾದಲ್ಲಿ ಸರ್, ತ್ರಿಬಲ್ ಡಿ ಅಂದರೆ ಈಗ ನಮ್ಮ ಸಮಾಜಕ್ಕೆ ಬೇಕಾಗಿರುವಂಥ ಮುಖ್ಯವಾದ ಮೂರು ಅಂಶಗಳನ್ನ ಇಟ್ಕೊಂಡು ಧೈರ್ಯಂ, ಧರ್ಮಂ, ದೇಶಂ ಅನ್ನೋ ಒಂದು ಶೀರ್ಷಿಕೆಯನ್ನು ಇಟ್ಕೊಂಡು ತ್ರಿಬಲ್ ಡಿ ಅಂತ ಚಿತ್ರ ಮಾಡಿದ್ದೀರಿ. ಒಬ್ಬ ಸಾಮಾನ್ಯ ಪ್ರಜೆ ಬಂದು ಧೈರ್ಯ ಮಾಡಬೇಕು, ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಅವರೆಲ್ಲರೂ ಒಂದು ಧರ್ಮನ ಪಾಲಿಸ್ಬೇಕು, ಗಡಿಯಲ್ಲಿ ಯೋಧರು ಬಂದು ದೇಶನ ಕಾಪಾಡಬೇಕು ಅನ್ನೋ ಒಂದು ಇದು ಮೂಲ ಇದನ್ನು ಇಟ್ಕೊಂಡು ಸಿನಿಮಾ ಕಥೆ ಹೇಳೋದು ಮಾಡಿದ್ದೀರಿ ಸರ್. ಸಾಕಷ್ಟು ಸಿನಿಮಾಗಳು ಬರ್ತಾ ಇದ್ದಾರೆ. ನಿಮ್ಮ ಸಿನಿಮಾ ನೋಡಬೇಕಾದ್ರೆ ಏನು ಎಕ್ಸ್ಪೆಕ್ಟ್ ಮಾಡಬಹುದು? ನಿಮ್ಮ ಕಥೆಯ ಜೀವಾಳ ಏನು? ಇದರಲ್ಲಿ ತುಂಬ ಎಕ್ಸ್ಪೆಕ್ಟ್ ಮಾಡ್ಬೋದು ಮೇಡಮ್, ಯಾಕಂದರೆ ಇದೊಂದು ಫುಲ್ಲಿ ಪ್ಯಾಕೇಜ್ ಆಗಿರುವಂಥ ಸಿನಿಮಾ ಇದು. ಯಾಕಂದರೆ ಇದು ಒಂದು ಯೂನಿವರ್ಸಲ್ ಸಬ್ಜೆಕ್ಟ್ ಇದು. ಅಂದರೆ ಇದು ಮುಂದಿನ ಭಾಗಗಳು ಐದು ಕಂಟಿನ್ಯೂಟಿ 5 ಭಾಗಗಳು ಬರ್ತವೆ. ಈಗ ನಾವು ಒಂದು ಸ್ವಲ್ಪ ಚಿಕ್ಕದಾಗಿ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ದೀರಿ. ಅದರ ಕಂಟಿನ್ಯೂಷನ್ಗಳು ಈಗೇನು ಬೇರೆ ಪರಭಾಷೆಗಳಲ್ಲಿ ಲೋಕೇಶ್ ಕನಕರಾಜ್ ಯೂನಿವರ್ಸ್ ಈ ಥರ ಇನ್ನೂ ತುಂಬ ಯೂನಿವರ್ಸ್ಗಳು ಏನು ಮಾಡ್ತಾಯಿದ್ದಾರೆ. ಇದೊಂದು ತ್ರಿಬಲ್ ಡಿ ಅನ್ನೋದು ಒಂದು ಯೂನಿವರ್ಸ್ ಸಬ್ಜೆಕ್ಟ್ ಮೇಡಮ್. 5 ಭಾಷೆಗಳಿಗೆ ಬರ್ತದೆ. ಅದರಿಂದ ಇದರಲ್ಲಿ ನಾವು ಏನು ಹೇಳಬೇಕು, ಮತ್ತು ಇನ್ನು ಮುಂದೆ ಬರೋ 5 ಸಬ್ಜೆಕ್ಟ್ಗಳಿಗೂ ಏನು ಲೀಡ್ ತಗೊಬೇಕು, ಇದರಲ್ಲಿ ನಾವು ಏನೇನು ಹೇಳಬೇಕು, ಒಂದು ಮಾನವೀಯತೆ ಬಗ್ಗೆ ಹೇಳಿದಿರಿ, ಪ್ರೀತಿ ಬಗ್ಗೆ ಹೇಳಿದಿರಿ, ದೇಶದ ಬಗ್ಗೆ ಹೇಳಿದಿರಿ, ಯುವಕರು ಹೆಂಗೆ ಕೆಡ್ತಾ ಇದ್ದಾರೆ ಅನ್ನೋ ಒಂದು ಮೂಲ ಇಟ್ಕೊಂಡು ಹೇಳಿದಿರಿ. ಆಮೇಲೆ ಬಡವರು ಅಪರಾಧ ಮಾಡೋದು ಬಡತನ ಬರೀ ಕಾರಣ ಅಲ್ಲ ಅನ್ನೋದನ್ನು ಒತ್ತಿ ಹೇಳಿದಿರಿ. ಆಮೇಲೆ ವಿದ್ಯೆ, ಇವತ್ತು ಬಂದು ಎಜುಕೇಟೆಡ್ ಏನು ವಿದ್ಯೆ ಒಂದು ಮೂಲಭೂತ ಆಗಿದೆ. ಹೆಂಗಾಗಿದೆ ಅಂದರೆ ವಿದ್ಯೆ ಅನ್ನೋದು ಮೈಯಲ್ಲಿರೋ ರಕ್ತ ಥರ, ಕಲೆ ಅನ್ನೋದು ನಾವು ಹಾಕೋ ಬಟ್ಟೆ ಥರ, ನಮ್ಮ ಪ್ರತಿಭೆ ಅನ್ನೋದು ನಾವು ಹಾಕೋ ಬಟ್ಟೆ ಥರ, ವಿದ್ಯೆ ಅನ್ನೋದು ನಮ್ಮ ಮೈಯಲ್ಲಿರೋ ರಕ್ತದ ಥರ. ಯಾಕೆ ಅಂದರೆ ನಮ್ಮ ಕಲೆ ಕೆಲವೊಂದು ದಿವಸ ಆದ ತಕ್ಷಣ ಅದು ಹಳೇದಾಗುತ್ತೆ, ಟೈಮಲ್ಲಿ ಇರೋದಿಲ್ಲ. ಆದರೆ ವಿದ್ಯೆ ಅನ್ನೋದು ನಾವು ಸಾಯೋವರೆಗೂ ನಮ್ಮ ಜೊತೆಯಲ್ಲಿ ಇರುತ್ತೆ ಅನ್ನೋ ವಿದ್ಯೆ ಬಗ್ಗೆನೂ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಹೇಳಿದ್ವಿ. ಮೇಡಮ್, ನಿಮ್ಮ ಸಿನಿಮಾ ಹೇಗೆ ಸೆಲೆಕ್ಟ್ ಆಯಿತು? ಸಿನಿಮಾ ನಿಮ್ಗೆ ಇಷ್ಟ ಆಗ್ಕೊಂಡ್ರೆ ಹೇಗೆ ಕತೆ ಸರ್? ಆ್ಯಕ್ಚುಲಿ ನನ್ನ ಇಂಡಸ್ಟ್ರಿ ಜರ್ನಿ ಬಂದು ನಾನು 7 ಇಯರ್ಸ್ ಆಯಿತು. ಈ ಇಂಡಸ್ಟ್ರಿ ಜರ್ನಿಯಲ್ಲಿ ನಾನು ಮಾಡಿರೋಂಥ ಒಂದು ಮೊದಲನೇ ಸಿನಿಮಾ ಇದು. ಈ ಸಿನಿಮಾ ಮಾಡಬೇಕಾದ್ರೆ ಲಾಕ್ಡೌನ್ ಟೈಮಲ್ಲಿ ಮಾಡಿರೋವಂಥದ್ದು. ಸೊ ಆ ಟೈಮಲ್ಲಿ ನನ್ನ ಪ್ರೊಫೈಲ್ ಕಳಿಸಿ ತಕ್ಷಣ ಸೆಲೆಕ್ಷನ್ ಆಗಿ, ಅವರು ಹೇಳಿದ ತಕ್ಷಣ ಪ್ರೊಫೈಲ್ ಕಳಿಸಿದ ತಕ್ಷಣ ಕೂಡ ಅವ್ರು ಸೆಲೆಕ್ಷನ್ ಮಾಡಿದ್ರು. ಸೆಲೆಕ್ಷನ್ ಆಗಿದ ತಕ್ಷಣವೇ ನಾನು ಸ್ಟೋರಿ ಅಂದರೆ ಜಸ್ಟ್ ಹಾಗೆ ಯಾವ ಥರ ಹೆಂಗೆ ಏನು ಅಂತ ಜಸ್ಟ್ ಎಕ್ಸ್ಪ್ಲೈನ್ ಮಾಡಿದರು. ಅದಾದಮೇಲೆ ಆ ಕತೆಗೆ ನನ್ನ ಒಂದು ಪಾತ್ರ ಆಯ್ಕೆ ಆಯಿತು. ಸೊ ಆ ಒಂದು ಮೂಲಕ ನಾನು ನನ್ನ ಪ್ರೊಫೈಲ್ ಮೂಲಕ ಸೆಲೆಕ್ಷನ್ ಆಗಿದ್ದು. ಅದಾದಮೇಲೆ ಲಾಕ್ಡೌನ್ ಟೈಮಲ್ಲೇ ಶೂಟಿಂಗ್ ಕಂಟಿನ್ಯೂ ಆಗಿದ್ದು. ಸಿನಿಮಾದಲ್ಲಿ ಯಾವ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀರಾ? ಏನು ಮಾಡೋದು? ಈ ತ್ರಿಬಲ್ ಡಿ ಅನ್ನೋ ಒಂದು ಸಿನಿಮಾದಲ್ಲಿ ನಾನು ನಾಯಕಿ ನಟಿಯಾಗಿ ನಟಿಸಿದ್ದೀನಿ. ಒಂದು ಹಳ್ಳಿ ಹುಡುಗಿಯಾಗಿ ಒಂದು ಅಪ್ಪ ಮಗಳು ಬಾಂಧವ್ಯನ ನೋಡ್ಬೋದು, ಒಂದು ಸಂಬಂಧನ ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾಳೆ ಒಂದು ಮನೆ ಹೆಣ್ಮಗಳಾಗಿ ಅನ್ನೋದು ನೋಡ್ಬೋದು. ಹಾಗೆ ಇವಾಗಿನ ಜನ್ರೇಷನ್ಸಲ್ಲಿ ಲವ್ ಸ್ಟೋರಿನೂ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲ ಥರ ಟೋಟಲ್ ಪ್ಯಾಕೇಜ್, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಒಂದು ಲವ್ ಕಾನ್ಸೆಪ್ಟ್ ಆಗಲಿ, ಒಂದು ಸೋಷಿಯಲ್ ಮೆಸೇಜ್ ಕೊಡೋಂಥ ಒಂದು ಸಿನಿಮಾ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ಬೋದು. ಮೇಡಮ್, ನಾನು ಬಂದು ಇದು 2ನೇ ಸಿನಿಮಾ ನನಗೆ. ಮಂಜು ಅವರು ನನ್ನ ಫ್ರೆಂಡೇ ಆ್ಯಕ್ಚುಲಾಗಿ. ಅವರು ನನ್ನ ಮೀಟ್ ಮಾಡಿ ಕತೆ ಹೇಳಿದ್ರು. ಕತೆ ನಂಗೆ ತುಂಬ ಇಷ್ಟನೇ ಆಯಿತು. ಸೊ ಅದಕ್ಕೆ ಮುಂದುವರೆದ್ವಿ. ಕತೆ ಮಾಡ್ತಾ ಚೆನ್ನಾಗೇ ಶೂಟ್ ಮಾಡಿದ್ವಿ. ಎಲ್ಲರೂ ಲಾಕ್ಡೌನ್ ಅಂತಿದ್ರೆ ತುಂಬ ಹೋಲ್ಡ್ ಏನೂ ಇಲ್ಲ, 3rd ವೇವ್ ಆ ಟೈಮಲ್ಲಿ ಮಾಡಿದ್ದು. ಸೊ ಚೆನ್ನಾಗಿ ಮಾಡಿದ್ವಿ. ನನ್ನ ಪಾತ್ರ ಬಂದು ಇದರಲ್ಲಿ ಒಂದು ಹಳ್ಳಿ ಹುಡುಗರ ಜೊತೆ ಫ್ರೆಂಡ್ಸ್ ಜೊತೆ ಯಾಕೆ ಜಾಲಿಯಾಗಿರ್ತಾನೆ, ಮತ್ತು ಎಜುಕೇಷನ್, ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್. ಇಬ್ಬರು ಎಜುಕೇಟ್ ಆದವರು ಯಾವ ಥರ ಹೋಗ್ತಾನೆ ಒಂದು ಹಳ್ಳಿಯಿಂದ, ಅನ್ಎಜುಕೇಟೆಡ್ ಯಾವ ಥರ ಹಾಳಾಗ್ತಾನೆ, ಈ ಥರ ನೋಡಿಸಿದ್ದಾರೆ. ತುಂಬ ಚೆನ್ನಾಗಿದೆ. ನನ್ನ ಕ್ಯಾರೆಕ್ಟರು ತುಂಬಾ ಚೆನ್ನಾಗಿದೆ. ಒಂಥರ ಜಾಲಿ ಟೈಪ್ ಇರುತ್ತೆ, ಒಂಥರ ಸೀರಿಯಸ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಮೇಡಮ್. ಎಷ್ಟು ಶೇಡ್ಗಳೇನೋ ಇದೆಯಾ? ಇದೆ ಮೇಡಮ್, ಇದೆ. ಏನು ಹೇಳ್ಬೋದಾ? ಸಿನಿಮಾ ಬಂದು ನೋಡಿ. ಯಾವ ರೀತಿ ಪ್ರಿಪ್ರೇಷನ್ ಇತ್ತು ಸರ್ ಪಾತ್ರಕ್ಕೆ? ಪ್ರಿಪ್ರೇಷನ್ ಅಂದರೆ ಅವರು ಡೈರೆಕ್ಟರ್ ಹೇಳಿದ್ರು ಫಸ್ಟ್ ಒಂದು ಆಲ್ಮೋಸ್ಟ್ 1 ಮಂತ್ ಮುಂದೆನೇ ನಮಗೆ ಹೇಳಿ ನಾವು 1 ಮಂತಲ್ಲೇ ಪ್ಲಾನ್ ಆಗಿ ಕೊಡೋದು ಮೂವಿಗೆ. ಸೊ ಅವರು ಯಾವ ರೀತಿ ಬೇಕು, ಹೇರ್ ಸ್ಟೈಲ್ ಆಗ್ಬೋದು, ಸ್ಟಾರ್ಟಿಂಗ್ ನನಗೆ ಅದನ್ನೇ ಕೊಟ್ಟಿದ್ದು. ನೆಕ್ಸ್ಟ್ ಇದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಸರ್, ನಿಮ್ಮ ಸಿನಿಮಾ ಯಾಕೆ ಬರಬೇಕು? ಹೊಸೊಬ್ಬರ ಸಿನಿಮಾಗೆ ಬರ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಕಾಂತಾರ ಅಂತ ಸಿನಿಮಾಗಳು ಮಾತ್ರ ಜನ ಜಾಸ್ತಿ ಹೋಗ್ತಿದ್ದಾರೆ. ಹೊಸೊಬ್ಬರ ಸಿನಿಮಾಗೆ ಯಾಕೆ ಬರಬೇಕು? ಯಾಕೆ ಬರಬೇಕು ಅಂದರೆ ಸಿನಿಮಾದಲ್ಲಿ ಮೇಯ್ನ್ ಬಂದು ಎಂಟರ್ಟೈನ್ಮೆಂಟ್ ಸರ್.
ನಮಗೆ ಅಮೌಂಟ್ ಕೊಡೋದು ಅದು ಮ್ಯಾಟ್ರ್ ಅಲ್ಲ, ಬಂದಮೇಲೆ ಅಟ್ಲೀಸ್ಟ್ ಒಂದು ಫುಲ್ಲು ರಿಲ್ಯಾಕ್ಸ್ ಬರ್ತಾರೆ ಸಿನಿಮಾಗೆ. ಆ ಒಂದು ಎಂಟರ್ಟೈನ್ಮೆಂಟ್ ಈ ಸಿನಿಮಾದಲ್ಲಿ ಇದೆ. ಆಲ್ಮೋಸ್ಟ್ ಯಾರು ಬೋರಿಂಗ್ ಇರಲ್ಲ, ಸೂಪರ್ ಇರುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ನಮಗಿದೆ ಸರ್. ಮಾರ್ಕೆಟಿಂಗ್ ಪ್ರಿಪರೇಷನ್ ಹೆಂಗೆ ಮಾಡ್ತಾರೆ ಸರ್ ಜನ ಅಟ್ರಾಕ್ಷನ್ ಮಾಡೋಕ್ಕೆ? ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀವಿ ಸರ್. ನಮ್ಮ ಸಿಟಿ ಒಳಗಡೆ ಈಗ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ರೆಸ್ ಮೀಟು ಎಲ್ಲ ಮಾಡ್ತಾಯಿದ್ದೀರಿ. ನಮ್ಮ ಕಡೆಯಿಂದ ಏನು ಪ್ರಮೋಷನ್ ಆಗಬೇಕು ಅದೆಲ್ಲ ಮಾಡ್ತಾಯಿದ್ದೀರಿ. ಹೊಸಬರು ಸಿನಿಮಾ ಏನು ಎಲ್ಲ ಕಡೆ ನಾವು ಈಗ ಸೋಷಿಯಲ್ ಮೀಡಿಯಾ ಆಗ್ಬೋದು, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಮಾಡೋದು. ಆರ್ಗ್ಯಾನಿಕ್ಕಾಗೂ ಒಂದು ಸ್ವಲ್ಪ ಊರ ಕಡೆ ಬೈಕ್ ರ್ಯಾಲೀಸು, ಟ್ಯಾಬ್ಲೋಗಳು ಅದೆಲ್ಲ ಬಿಟ್ಟು ಎಲ್ಲ ಕಡೆನೂ ಚೆನ್ನಾಗಿ ಪ್ರಮೋಷನ್ ಆಗ್ತಾಯಿದೆ ಸರ್. ಇನ್ನು ಏನು ಮಾಡ್ಕೊಂಡಿದ್ದೀವಿ ಸರ್ ತಾವೇನು ಡೈರೆಕ್ಷನ್ ಮಾಡಿದ್ದೀವಿ? ಹಿಂದೆ ಇದೇ ಫಸ್ಟ್ ಮೂವಿ ನಮಗೂ ನಿರ್ದೇಶನ. ಶಾರ್ಟ್ ಫಿಲಮ್ಸ್ ಎರಡು ಮಾಡಿದ್ದೆ. ಅದರಲ್ಲೂ ನಾಯಕ ಹೀರೋ ಅರುಣೆ. ಆಮೇಲೆ ಈಗ ಫಸ್ಟ್ ಪ್ರೊಡಕ್ಷನ್ ಮಾಡಿ ಇದು ನಮ್ಮದರಲ್ಲೇ ಸಿನಿಮಾ ಮಾಡಬೇಕು ಅಂತೇಳಿ ಎಲ್ಲೂ ಡೈರೆಕ್ಷನ್ ಎಲ್ಲೂ ಕೋರ್ಸ್ ಮಾಡಿಲ್ಲ, ಸ್ಟ್ರೈಟ್ ಸಿನಿಮಾನೇ ಮಾಡಿ. ನಮಗೆ ಪೋಸ್ಟರ್ ಗಮನಿಸ್ತಾ ಇದ್ರೆ ಒಂದಷ್ಟು ಹೊಸ ಕಲಾವಿದರೆ ತುಂಬ ನಿಮ್ಮ ಪೋಸ್ಟರ್ಗಳು ಕಾಣಿಸ್ಕೊಳ್ತಾ ಇದ್ದಾರೆ. ಹೌದು. ಅದು ಬಿಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿ ನೋನ್ ಪರ್ಸನ್ಸ್ ಯಾರಾದರೂ ಇದಾರಲ್ಲ ಹೇಗೆ ಅಂತ? ಇದಾರಲ್ಲ ಮೇಡಮ್, ನೋಡ್ತಾ ಇದ್ರಲ್ಲಿ ಹಿಂದೆ ಬ್ಯಾನರಲ್ಲಿ ಯಾಕೆ ಇದ್ದಾರೆ ಬರ್ಲಿಲ್ಲ ಸರ್? ಮೇಡಮ್. ಏನಾಗಿದೆ ಈ ಚಿತ್ರರಂಗ ಅಂದರೆ ಅದು ನಾವು ಹೇಳ್ಬೋದು ಅಂತ ಗೊತ್ತಿಲ್ಲ. ಬಟ್ ಏನಾಗ್ತದೆ ಅಂದರೆ ಇವಾಗ ಈ ಹೊಸಬರಿಂದ ಇಟ್ಕೊಂಡು ಈಗೇನು ಪ್ಯಾನ್ ಇಂಡಿಯಾ ಸ್ಟಾರ್ಸ್ ಆಗಿದ್ದಾರಲ್ಲ, ಒಂದು ಸಿನಿಮಾ ಇಟ್ಟಾಗ್ಬಿಟ್ರೆ ಹಿಂದೆ ಕಮಿಟ್ಮೆಂಟ್ ಆಗಿರ್ತಾರಲ್ಲ ಹೀರೋಗಳು, ಪ್ರೊಡ್ಯೂಸರ್ಸ್ ಆಗ್ಬೋದು, ನಿರ್ದೇಶಕರಾಗಿರ್ಬೋದು. ಎಷ್ಟೋ ಸಿನಿಮಾ ಡ್ರಾಪ್ ಆಗೈತೆ ಈಗ. ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಆದ ತಕ್ಷಣ ಆ ಹಿಂದೆ ಕಮಿಟ್ಮೆಂಟ್ ಆಗಿರೋಂಥ ನಿರ್ದೇಶಕರು, ಪ್ರೊಡ್ಯೂಸರ್ಸ್ಗಳು ಎಷ್ಟೋ ಜನ ಹಾಳಾಗಿದೆ. ಅವ್ರದ್ದು ಲೈಫೇ ಸ್ಪಾಯ್ಲ್. ಯಾಕಂದರೆ ಒಂದು ಕತೆ ಇಟ್ಕೊಂಡು ಅವ್ರು 5 ವರ್ಷ 10 ವರ್ಷ ಸುತ್ತಾರೆ. ಅದು 5-10 ವರ್ಷ ಅವ್ರ ಮನೆ ಗೇಟ್ ಹತ್ರ ನಿಂತು, ಪ್ರೊಡ್ಯೂಸರ್ ಮನೆ ಗೇಟ್ ಹತ್ರ ನಿಂತು ಅಷ್ಟು 10 ವರ್ಷ ಜರ್ನಿ ಮಾಡಿರ್ತಾರೆ. ಅವ್ರಿಗೆ ಯಾವುದೋ ಒಂದು ಟೈಮ್ ಅವರು ಚೆನ್ನಾಗಿದ್ದಾರೆ, ಪ್ಯಾನ್ ಇಂಡಿಯಾ ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ತಾ ಇದ್ದಾರೆ. ಬಟ್ ಅದೇ ಆ್ಯಕ್ಟರ್ಸು ಆಗ್ಬೋದು, ಪ್ರೊಡ್ಯೂಸರ್ಸ್ ಆಗ್ಬೋದು, ಹಿಂದೆ ಇವ್ರು ಏನು 10 ವರ್ಷ ಮಣ್ಣೋತಿದ್ದಾರಲ್ಲ ಅದನ್ನು ಗಮನಿಸಬೇಕು ಸರ್. ಇದು ಗಮನಿಸಿದಾಗ ಏನಾಗ್ತದೆ, ಈಗ ಅವರು 10 ವರ್ಷ ವೇಸ್ಟ್ ಆಯಿತು. ಈಗ ಅವರು ಈ ಸಿನಿಮಾಗಳು ಮಾಡ್ತಿಲ್ಲ. ಈಗ ನೆಕ್ಸ್ಟ್ ಅವರಿಂದ 5 ವರ್ಷ ಹೊಡಿಬೇಕು. ಮತ್ತೆ ಪ್ರೊಡ್ಯೂಸರ್ನ, ಹೀರೋನ ಅಪ್ರೋಚ್ ಮಾಡಬೇಕು, ಹೊಸ ಕತೆ ಮಾಡಬೇಕು, ಮತ್ತೆ ಪ್ರೊಡ್ಯೂಸರ್ನ ಹುಡುಕಬೇಕು. ಇದೆಲ್ಲ ಇರೋ ಪ್ರಾಸೆಸಿಂಗಲ್ಲಿ ಏನಾಗ್ತದೆ, ಹಳಬರನ್ನ ಸ್ವಲ್ಪ ನೋಡಬೇಕು ಮೇಡಮ್. ಕನ್ನಡ ಇಂಡಸ್ಟ್ರಿಯಲ್ಲಿ ಆಗ್ತಿರೋದೇ ಅದೇ ಪ್ರಾಬ್ಲಮ್. ನೆಕ್ಸ್ಟ್ ಲೆವೆಲ್ಗೆ ಹೋಯ್ತು ಅನ್ನೋದೊಂದು ಒಳ್ಳೆ ಸಿಹಿ ಸುದ್ದಿ ಬಿಟ್ಟರೆ ಕಹಿ ಸುದ್ದಿ 90% ಇದೆ. ಯಾಕಂದರೆ ನಿರ್ದೇಶಕರಿಗೆ ಒಳ್ಳೆ ಕಥೆಗಳು ಕೇಳೋವಂಥ ನಿರ್ದೇಶಕರಿಲ್ಲ, ಪ್ರೊಡ್ಯೂಸರ್ಸ್ ಇಲ್ಲ, ಹೀರೋಗಳು ಇಲ್ಲ. ನಾವು ಎಷ್ಟೋ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ನಿಮ್ಮ ಮೀಡಿಯಾ ಮೂಲಕ. ನಾನು ಪ್ರೆಸ್ ಮೀಟಲ್ಲೂ ಹೇಳಿದೆ, ಒಂದು ಹೀರೋ ಒಂದು 10 ನಿಮಿಷ, ಒಂದು ವಾರದಲ್ಲಿ 10 ನಿಮಿಷ, ಅದು 1 ಅವರು, ಒಂದು ವಾರದಲ್ಲಿ 1 ಅವರ್ ಒಂದು ಡೈರೆಕ್ಟ್ರ್ ಕೊಟ್ಟರೆ, 10 ನಿಮಿಷ ಕೊಟ್ಟರೆ ಅರ್ಧ 1 ಅವರಲ್ಲಿ 6 ಡೈರೆಕ್ಟ್ರ್ ಮೀಟ್ ಮಾಡ್ಬೋದು. ಅಂದರೆ ಹೊಸ ಕಥೆಗಳನ್ನ, ಹೊಸ ಪ್ರತಿಭೆಗಳನ್ನ, ಬರಹಗಾರನ ಮೀಟ್ ಮಾಡ್ಬೋದು. ಮೀಟ್ ಮಾಡಿದಾಗ ಹೊಸ ಕಥೆಗಳು ಬರ್ತದೆ. ಕತೆ ಇಷ್ಟ ಆಯಿತಾ ಡೆವಲಪ್ ಮಾಡಪ್ಪ, ಇಲ್ಲಪ್ಪ ಇದು ಆಗಲ್ಲ, ನಿಮ್ಮ ಮುಂದೆ ಮಾಡು ಕಥೆಗಳು ಮಾಡೋ ಅಂತ ಹೇಳಿದಾಗ ಏನಾಗ್ತದೆ, ನಮಗೂ ಒಂದು ಹುಮ್ಮಸ್ ಸಿಗ್ತದೆ. ಇದೇ ಒಂದು ಕಥೆನ ಇಟ್ಕೊಂಡು ನಾನು 5 ವರ್ಷ ಕ್ಯಾರಿ ಮಾಡಿ 5 ವರ್ಷ ಅದು ಅವ್ರನ್ನ ಮೀಟ್ ಮಾಡಿ ಚೆನ್ನಾಗಿಲ್ಲ ಅಂದಾಗ ಏನಾಗ್ತದೆ, ಅದು ಅವ್ನು ಮೀಟ್ ಮಾಡೋಕ್ಕೆ 5 ವರ್ಷ, ಈ ಟೈಮು ಇದೆಯಲ್ಲ 5 ವರ್ಷ ಅನ್ನೋದು ವೇಸ್ಟ್ ಆಗ್ತದೆ ಅಂದಾಗ ಏನಾಗ್ತದೆ, ಇವರು ಅವೈಲೇಬಲ್ ಸಿಕ್ಕಿದಾಗ ಏನಂದರೆ ಈಗ ಏನು ದೇವ್ರುಗಳು ನೋಡ್ದಂಗೆ ಆಗ್ತದೆ. ಹೀರೋಗಳು, ಸ್ಟಾರ್ಗಳು ನೋಡೋದು, ಒಂದು ನಿರ್ಮಾಪಕರು ನೋಡೋದು. ಅವರು ಆ 1 ಅವರಲ್ಲಿ 10 ನಿಮಿಷ ಒಂದು ಡೈರೆಕ್ಟ್ರಿಗೆ ಓಪನ್ ಕಾಲ್, ಬನ್ನಿ ಯಾರಾದರೂ ಬಂದು ತಗೊಂಡು ಮೇಡಮ್. ಯಾರೂ ನಾವು ಅನ್ಕೊಬೋದು ಅವ್ರು ಕ್ಯೂ ಕಟ್ಬಿಡ್ತಾರೆ, ನಾವು ಬ್ಯುಸಿ ಡೈರೆಕ್ಟ್ರುಗಳು ನಮ್ಮ ಮನೆ ಮುಂದೆ ಕ್ಯೂ ಕಟ್ಬಿಡ್ತಾರೆ ಅಂತ. ಕತೆ ಮಾಡೋದು, ಬರವಣಿಗೆ ಬರೆಯೋದು, ಡೈಲಾಗ್ಸ್ ಬರೆಯೋದು, ಚಿತ್ರಕಥೆ ಬರೆಯೋದು ಅಷ್ಟು ಒಂದು ಸುಲಭವಾದ ಮಾತಲ್ಲ. ನಾಳೆನೇ ಈಗ ಆ ಸ್ಟಾರ್ ಆದ್ರೂ ನಾಳೆ ಕತೆ ತಗೊಂಬಂದ ಅಂದರೆ ಇಬ್ಬರೂ ಹೋಗೋದಿಲ್ಲ ಅವ್ರ ಮನೆ ಹತ್ರ. ಯಾಕಂದರೆ ಇವತ್ತು ಜನ್ರೇಷನ್ ಬಂದು ಅಷ್ಟು ಚೇಂಜ್ ಆಗೈತೆ. ಸಿನಿಮಾ ನೋಡೋ ಪ್ರೇಕ್ಷಕರ ಚಿಂತನೆ ಚೇಂಜ್ ಆಗೈತೆ. ಅದರಿಂದ ಎಲ್ಲರೂ ಏನಾಗ್ತದೆ, ಅವ್ರವ್ರ ಡೆವಲಪ್ಮೆಂಟು ಸಿಕ್ತಾಗ ಏನಾಗ್ತದೆ, ಕಮ್ಯುನಿಕೇಷನ್ ಆಗಿದಾಗ ಆ ಹೀರೋ ಮನೋಭಾವ ನಮ್ಗೆ ಗೊತ್ತಾಗ್ತದೆ. ಅವ್ರು ಏನು ಬಯಸ್ತಾ ಇದ್ದಾರೆ ನಮ್ಮಿಂದ ಅಂತ ಗೊತ್ತಾಗ್ದಾಗ ಏನಾಗ್ತದೆ, ನಾವು ಬರೀಬೋದು ಅವ್ರಿಗೆ ಕ್ಯಾರೆಕ್ಟರೈಸೇಷನ್ ಈ ಥರ ಮಾಡ್ಬೋದು. ಬರೀ ಕನ್ನಡದ ಮಾಡ್ಬೋದಾ, ಪ್ಯಾನ್ ಇಂಡಿಯಾ ಮಾಡ್ಬೋದಾ, ಪ್ಯಾನ್ ವರ್ಲ್ಡ್ ಮಾಡ್ಬೋದಾ, ಈ ಥರ ಎಲ್ಲ ಒಂದು ಪ್ರಿಪ್ರೇಷನ್ ಆಗ್ತದೆ. ಅದರಿಂದ ನಾನು ನಿಮ್ಮ ಮೂಲಕವಾಗಿ ಹೇಳೋದೇನೆಂದರೆ, ಹೊಸ ಬರಹಗಾರರಿಗೆ, ನಿರ್ದೇಶಕರಿಗೆ ತಿಂಗಳಲ್ಲಿ 1 ಅವರ್ ಕೊಡಿ, 10 ನಿಮಿಷ ಕೊಡಿ, ಕತೆ ಕೇಳಿ. ನಿಮ್ಗೆ ಇಷ್ಟ ಆಯಿತಾ, ಪ್ರೊಡ್ಯೂಸರ್ ನೋಡಪ್ಪ ಇಂಥವ್ರು ಮಾಡುವಂಥ ಡೆವಲಪ್ ಮಾಡಿ ಅಂತಂದಾಗ ಇದಾಗ್ತದೆ. ಈಗ ಏನಾಗ್ತದೆ, ಒಂದು ಪ್ಯಾನ್ ಇಂಡಿಯಾ ಸ್ಟಾರ್ ಆಗೋಷ್ಟೊತ್ತಿಗೆ ನಮ್ಮಂಥವ್ರು ಚಿಕ್ಕವ್ರನ್ನ ಬಿಟ್ಬಿಡ್ತಾರೆ, ಕೈ ಬಿಟ್ಬಿಡ್ತಾರೆ. ಇಲ್ಲ ನೋಡೋ, ನಾನು ಪ್ರಶ್ನೆ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ಈಗ ತುಂಬ ನಾನು ಅನುಭವ ಮಾಡ್ಕೊಂಡು ಬರ್ತಾಯಿದ್ದೀನಿ. ಈಗ ಸಿನಿಮಾ ಅಸಿಸ್ಟೆಂಟಾಗಿ ಮಾಡಿಲ್ಲ ಅನ್ನೋದೊಂದು ಬಿಟ್ಟರೆ ಭಾರಿ ತುಂಬ ಕಲಿಸ್ಬಿಟ್ಟು ಸಿನಿಮಾ 1.5 ವರ್ಷದಿಂದ. ಏನಂದ್ರು ಸರ್ ಪ್ರಮೋಷನ್? ಇಲ್ಲ ಸರ್, ಅವ್ರನ್ನ ಕರೆದ್ರೆ ಪ್ರೆಸ್ ಮೀಟಿಗೆ ಕರೆದ್ರಿ. ಆಮೇಲೆ ಅವ್ರದ್ದು ಈಗ ಒಂದು ಸಿನಿಮಾ ರಿಲೀಸ್ ಆಗ್ತಾಯಿದೆ. ಅದರಿಂದ ಅವ್ರ ಪರ್ಮಿಷನ್ ತೊಗೊಂಡು ಪ್ರೆಸ್ ಮೀಟ್ಗೆಲ್ಲ ಕರೆದ್ರಿ. ಅವ್ರು ಇಲ್ಲಪ್ಪ ನಾನು ಬ್ಯುಸಿ ಇದ್ದೀನಿ ಅಂದರು. ನಾನು ಆಮೇಲೆ ಏನು ಕರೆಯೋಕ್ಕೆ ಹೋಗಲಿಲ್ಲ ಸರ್. ಅದು ಮುಂದೊಂದು ದಿನ ಬರ್ತದೆ ಸರ್, ಅದು ಟೈಮ್ ಬರ್ತದೆ. ಅದ್ರ ಬಗ್ಗೆ ನೀವು ಬರ್ತೀರಾ, ಎಲ್ಲರೂ ಬರ್ತೀರಾ. ಆದರೆ ಸುಮ್ಮನೆ ಮಾತ್ರ ಬಿಡೋದಿಲ್ಲ ಸರ್. ನಿಮ್ಮ ಮೂಲಕ ಧೈರ್ಯವಾಗಿ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಇದು ಇಂಡಸ್ಟ್ರಿ ಒಳಗೆ ನಾನೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಬಂದಿರೋದು. ಯಾಕಂದರೆ ನಾನು ರೆಡಿಯಾಗಿ ಬಂದಿದ್ದೀನಿ. ಮುಂದೆ ವರ್ಷಕ್ಕೆ 3 ಸಿನಿಮಾ ನನಗೆ ಪ್ರೊಡಕ್ಷನಿಂದ ಬರ್ತದೆ, ನನ್ನ ನಿರ್ದೇಶನ ಬರ್ತದೆ. ಫುಲ್ ರೆಡಿಯಾಗಿ 1.5 ವರ್ಷದಿಂದ ನಾನು ಏನು ನೋಡಿದೆ ಇಂಡಸ್ಟ್ರಿನ ತುಂಬ ಕಲ್ತಿದ್ದೀನಿ.
ಅದಕ್ಕೋಸ್ಕರ ನಾನು ಎಲ್ಲೂ ಟ್ರೈ ಮಾಡೋಕ್ಕೆ ಹೋಗಿಲ್ಲ ಯಾರನ್ನೂ. ಯಾಕಂದರೆ ನಮ್ಮದೊಂದು ಸ್ಕೇಲ್ ಇಟ್ಕೊಂಡು ನಾವೊಂದು ಭಾವನೆ ಇಟ್ಕೊಂಡು ಬರಬೇಕು ಇಂಡಸ್ಟ್ರಿ ಒಳಗೆ. ಇಲ್ಲಿ ನಾವು ಉಳಿಬೇಕು ಅಂದ್ರೂ ನಮ್ಮದೇ ಒಂದು ಸ್ಟ್ರೆಂತ್ ಇರಬೇಕು. ನಾವು ಯಾರೋ ಒಂದು ಸ್ಟ್ರೆಂತ್ ಮೇಲೆ ಹೋದ್ರಿ ಅಂದರೆ ನಾವು ಮುಂದೆ ನಿಲ್ಲಕ್ಕಾಗೋದಿಲ್ಲ. ಅದರಿಂದ ನಾವು ಯಾರನ್ನೂ ಅಪ್ರೋಚ್ ಮಾಡಿಲ್ಲ. ಯಾವ ಸ್ಟಾರ್ ಹತ್ರನೂ ಹೋಗಿ ನನಗೆ ಬೈಟ್ಸ್ ಕೊಡಿ, ನನಗೆ ನನ್ನ ಈವೆಂಟ್ಗೆ ಬನ್ನಿ, ಯಾರನ್ನೂ ಅಪ್ರೋಚ್ ಮಾಡಿಲ್ಲ. ಯಾಕಂದರೆ ಮುಂದೊಂದು ದಿನ ಬರ್ತಾರೆ ಅವರು, 100% ಕರೆಸ್ತೀನಿ, ಅವರೇ ಫೋನ್ ಆಗಿ ಬರ್ತಾರೆ. ಮುಂದೊಂದು ದಿನ KBM ಪ್ರೊಡಕ್ಷನ್ ಅನ್ನೋದು ದೊಡ್ಡ ಮಟ್ಟದಲ್ಲಿ ಬೆಳೀತದೆ. ನಮ್ಮ ಪ್ರೊಡಕ್ಷನಿಂದ ಹೊಸ ಪ್ರತಿಭೆಗಳು ಎಲ್ಲ ಬರ್ತದೆ. ವರ್ಷ 3 ಸಿನಿಮಾ ಅಂತೂ ಮಿಸ್ ಆಗೋದಿಲ್ಲ. ಕಂಟಿನ್ಯೂ 2026ರಿಂದ ಅದು ಪ್ರಿಪ್ರೇಷನ್ ರೆಡಿ ಇದೆ ಮೇಡಮ್. ಸಿನಿಮಾದಲ್ಲಿ ಎಷ್ಟು ಸಾಂಗ್ಸ್ ಇದೆ ಸರ್? 5 ಸಾಂಗ್ ಇದೆ ಸರ್. ಎಲ್ಲೆಲ್ಲಿ ಶೂಟ್ ಮಾಡಿದ್ದೀರಾ ಸರ್? ಬೆಂಗಳೂರು ಶೂಟ್ ಮಾಡಿದ್ದೀರಿ, ಮಂಗಳೂರು ಶೂಟ್ ಮಾಡಿದ್ದೀರಿ, ಇಲ್ಲಿ ಕೊಳ್ಳೇಗಾಲ ಬಾರ್ಡ್ರಲ್ಲಿ ಹೊಗೇನಕಲ್ಲು ಆ ಭಾಗ, ಆಮೇಲೆ ಎಲೆಕ್ಟ್ರಾನ್ ಸಿಟಿ ಎಲ್ಲ ಶೂಟ್ ಮಾಡಿದ್ದೀವಿ ಸರ್. ಬಿಸ್ನೆಸ್ ವೈಸ್ ಹೇಗಾಗಿದೆ ಸರ್? ಬಿಸ್ನೆಸ್ ವೈಸ್ ನಾರ್ಮಲ್ ಸರ್. ಈಗ ನಿಮ್ಗೆ ಗೊತ್ತಿರೋದೇನಿಲ್ಲ, ಸ್ಟಾರ್ ಸಿನಿಮಾಗಳಿಗೆ ಬಿಸ್ನೆಸ್ ತುಂಬ ಕಡಿಮೆ ಇದೆ. ಈಗ ಆಲ್ಮೋಸ್ಟ್ ನಮಗೆ ಜೈಂಕರು ತುಂಬ ಬ್ಯಾಕ್ ಬೋನಾಗಿ ನಿಂತು ಅವರೊಂದು ಸ್ವಲ್ಪ ಬಿಸ್ನೆಸ್ ಮಾಡಿಕೊಟ್ಟಿದ್ದಾರೆ. ಮುಂದೆ ಸಿನಿಮಾ ರಿಲೀಸ್ ಆಗಿ ಪ್ರೇಕ್ಷಕ ಮಹಾನುಭಾವರು ಗೆಲ್ಲಿಸಿ ಅದಾದಮೇಲೆ ಏನು ಮುಂದೆ ನೋಡ್ಬೇಕು ಸರ್. ಎಷ್ಟು ಥಿಯೇಟರ್ ಪ್ಲಾನ್ ಮಾಡಿದ್ದೀರಾ ಸರ್? ಎಲ್ಲ 30+ ಥಿಯೇಟರ್ ಸರ್. ಫುಲ್ಲಿ ಮಲ್ಟಿಪ್ಲೆಕ್ಸ್ ಸಿಂಗಲ್? ಇಲ್ಲ, ಸಿಂಗಲ್ ಸ್ಕ್ರೀನ್ ಇದೆ. ಸಿಂಗಲ್ ಸ್ಕ್ರೀನು ಉಂಟು. ನಿಮ್ಮ ಹಿನ್ನೆಲೆ ಏನು ಸರ್? ಸರ್, ನಮ್ಮ ಹಿನ್ನೆಲೆ ಅಂದರೆ ನಾವು ಮಾರ್ಕೆಟಲ್ಲಿ ಕಾಯಿಕಾರಿ ತರಕಾರಿ ವ್ಯಾಪಾರ ಮಾಡ್ತಾರೆ ಅಂತ. ಆ ದುಡ್ಡನ್ನು ಇಲ್ಲಿ ಇಲ್ಲ, ನಾನೇ ಅಂತಲ್ಲ, ಈಗ ನಮಗೆ ಪ್ರೊಡ್ಯೂಸರ್ ಆಗಿ ಮಹೇಶ್ ಕುಮಾರ್ ಅಂತೇಳಿ ಅವರು ಅವರು ಮೈನ್ ಪ್ರೊಡ್ಯೂಸರ್ ಅವರೇ. ಅದಾದಮೇಲೆ ಚಂದ್ರಶೇಖರ್ ಅಂತ ಹೊಸೂರವರು, ಅವರು ಮೈನ್ ಪ್ರೊಡ್ಯೂಸರ್ ಆಗಿ ಮಾಡಿದ್ದಾರೆ. ಅವ್ರದಲ್ಲಿ ಅವ್ರಿಗೆ ಸ್ವಲ್ಪ ಬ್ಯುಸಿ ಇರೋದನ್ನು ನಮ್ಮ ಪ್ರೊಡಕ್ಷನ್ ಎಲ್ಲ ಹಾಕಿ ಮಾಡ್ತಾಯಿದ್ದೀವಿ ಸರ್. ಇದು ಯಾವ ಭಾಗ ಜನರಿಗೆ ಅಟ್ರಾಕ್ಟ್ ಆಗುತ್ತೆ ಸರ್? ಎಲ್ಲ ಸರ್, ಇದು ಇಡೀ ಪ್ರಪಂಚ ನೋಡಬೇಕಾಗಿರುತ್ತೆ ಸಿನಿಮಾ ಸರ್. ಇದು ಆಲ್ರೆಡಿ ತಮಿಳಲ್ಲಿ ಡಬ್ ಆಗಿದೆ, ಮಲಯಾಳಮಲ್ಲಿ ಲಿರಿಕ್ಸ್ ರೆಡಿ ಆಗಿದೆ. ಬಟ್ ಈಗ ನಾವು ಏನು ಪ್ಯಾನ್ ಇಂಡಿಯಾ ಅಂದರೆ ಸುಮ್ಮನೆ ಇದೊಂದು ವಿಷಯ ಇಟ್ಕೊಂಡು ಏನು ಪ್ಯಾನ್ ಇಂಡಿಯಾ ಅಂತಾರೆ ಅಂತೇಳಿ ನಾವೆಲ್ಲೂ ಆಚೆ ಹೇಳ್ತಿಲ್ಲ. ಆದರೆ ರೆಡಿ ಇದೆ ಸಿನಿಮಾ. ಇದು ಇಡೀ ಪ್ರಪಂಚ ನೋಡಬೇಕಾಗಿರೋ ಸಿನಿಮಾ. ಏನು ಸ್ಟಾರ್ ಕ್ಯಾಸ್ಟ್ ಕಮ್ಮಿ ಇದ್ದಾರೆ ಅಂತೇಳಿ ಏನಿಲ್ಲ ಸರ್. ಇವತ್ತು ಕಥೆನೇ ಅಲ್ಟಿಮೇಟ್ ಸರ್. ಇವತ್ತು ಏನು ಕಂಟೆಂಟ್ ಸರ್ ಮತ್ತೆ? ಸರ್ ಈಗ ಎಲ್ಲ ಸೋಷಿಯಲ್ ಕಾಸ್ ಆ್ಯಂಡ್ ಆ್ಯಕ್ಷನ್ ಡ್ರಾಮಾ ಸರ್. ಎಲ್ಲ ಇದೆ. ಪೊಲಿಟಿಕಲ್ ಡ್ರಾಮಾ ಇದೆ, ಆ್ಯಕ್ಷನ್ ಇದೆ, ಡ್ರಗ್ ಮಾಫಿಯಾ ಇದೆ, ಎಲ್ಲ ಒಂದು ಫುಲ್ಲಿ ಪ್ಯಾಕೇಜ್ ಸರ್. ಯಾವ ಕಾಲಘಟ್ಟದಲ್ಲಿ ನಡೆಯುತ್ತೆ ಸರ್? ಇದು ಪ್ರೆಸೆಂಟ್ ಸರ್. ಇನ್ನು 10 ವರ್ಷ ಬಿಟ್ಟು ರಿಲೀಸ್ ಮಾಡಿದ್ರೆ ಅದು ಪ್ರೆಸೆಂಟೇ ಸರ್. ನೆಕ್ಸ್ಟ್ 10 years ಬಿಟ್ಟು ಇದು ಪ್ರೆಸೆಂಟಲ್ಲಿ ಇರ್ತದೆ ಸರ್. ಈ ಸಿನಿಮಾ ನೋಡಿ ಜನ ಬದಲಾಗೋವರೆಗೂ ಇದು ಪ್ರೆಸೆಂಟೇ ಸರ್. ಈಗೆಲ್ಲ ಇನ್ನು 10 ವರ್ಷ ಬಿಟ್ಟು ನಾವು ರಿಲೀಸ್ ಏನು 15 years 20 years ರಿಲೀಸ್ ಮಾಡಿಬಿಟ್ರು ಜನ ಸಿನಿಮಾ ನೋಡಿ ಜನ ಬದಲಾಗದೆ ಹೋದರೆ ಆವತ್ತಿಗೂ ಇದು ಪ್ರೆಸೆಂಟೇ ಸರ್ ಕತೆ. ಅಂದರೆ ಅದಕ್ಕೋಸ್ಕರ ನಾನು ಫ್ಯೂಚರ್ 5 ಸಬ್ಜೆಕ್ಟ್ ಮಾಡಿದ್ದೀನಲ್ಲ ಸರ್. ಈಗ ಇದನ್ನು ನಾನು ನೆಕ್ಸ್ಟ್ ಡೇ ಮಾಡ್ಬೋದು. ಇಲ್ಲ ಈ ಪ್ಯಾಕೇಜ್ ಇನ್ನೂ ದೊಡ್ಡ ಜಾನರಲ್ಲಿ ಬರಬೇಕು, ದೊಡ್ಡ ಮಟ್ಟದಲ್ಲಿ ಬರಬೇಕಂದ್ರೆ 10 ವರ್ಷ ಬಿಟ್ಟಾದರೂ ಮಾಡಬೇಕದು. ಆಗಿರೋದ್ರಿಂದ ನಾನು ಫುಲ್ ಪ್ಲ್ಯಾನಿಂಗಲ್ಲೇ ಮಾಡೋದ್ರಿಂದ ನಾನು 20 ವರ್ಷ ಆದ್ರೂ ಅದು ಪ್ರೆಸೆಂಟು ಸ್ಟೋರಿಯಾಗೇ ಇರ್ತದೆ ಸರ್. ಮೇಡಮ್, ನಿಮ್ಮ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಮತ್ತು ಪ್ರಿಪ್ರೇಷನ್ ಯಾವ ಥರ ಇತ್ತು? ಓಕೆ, ಶೂಟಿಂಗ್ ಆ್ಯಕ್ಚುಲಿ ಇಲ್ಲಿ ಆರ್ಟಿಸ್ಟ್ ಆಗಿ ಪ್ರತಿಯೊಬ್ಬರು ಯಾವುದೇ ಆ್ಯಟಿಟ್ಯೂಡು ಈಗೋ ಇಲ್ಲದೆ ಪ್ರತಿಯೊಬ್ಬರು ತುಂಬ ಇನ್ವಾಲ್ವ್ಮೆಂಟ್ ಆಗಿ ಎಲ್ಲರೂ ಪ್ರತಿಯೊಬ್ಬರು ಇವನ್ ಶೂಟಿಂಗ್ ಟೈಮಲ್ಲಿ ಇವನ್ ಕುಕಿಂಗ್ಸ್ ಎಲ್ಲ ಮಾಡ್ಕೊಂಡು ಲೈಕ್ ತುಂಬ ಒಂದು ಫ್ಯಾಮಿಲಿಯಲ್ಲಿ ಹೇಗಿರ್ತೀವಿ ಸೊ ಆ ಒಂದು ಬಾಂಡಿಂಗ್ ಇತ್ತು. ಸೊ ಏನೇ ಇದ್ರೂ ಲೈಕ್ ಪ್ರತಿಯೊಂದೂ ಮಂಜು ಸರ್ ಆಗಲಿ ಆ್ಯಂಡ್ ಅರುಣ್ ಸರ್ ಆಗಲಿ ತುಂಬ ಅಂದರೆ ತುಂಬ ಸಪೋರ್ಟಿವ್ ಆಗಿದ್ರು. ಏನೇ ಒಂದು ಅವಾಗಿನ್ನೂ ಇಂಡಸ್ಟ್ರಿಯಲ್ಲಿ ನಂದು ಇದು ಮೊದಲನೇ ಸಿನಿಮಾ ಅಂತ ಹೇಳಿದೆ. ಅವಾಗ ಬಿಫೋರ್ DOP ಆಗಿ ವರ್ಕ್ ಮಾಡಿರೋವಂಥದ್ದು ಇವನ್ ರಾಜ್ಕುಮಾರ್ ಬಿಫೋರ್ ಮೂವಿಯಲ್ಲಿ ಕ್ಯಾಮ್ರಾಮ್ಯಾನ್ ಆಗಿ ವರ್ಕ್ ಮಾಡಿರೋವಂಥವರು ಇದ್ದರು. ಸೊ ಅವ್ರ ಕಡೆಯಿಂದ ಲೈಕ್ ಸುಮಾರು ಇನ್ನೂ ಸೀನಿಯರ್ ಆರ್ಟಿಸ್ಟ್ ಎಲ್ಲ ಬಂದಿರೋ. ಸೊ ಅವ್ರ ಕಡೆಯಿಂದನೂ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಗೈಡ್ ಮಾಡ್ತಾಯಿದ್ರು. ಸೊ ಪ್ರತಿಯೊಬ್ಬರು ಸಪೋರ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಯಾವುದೇ ರೀತಿ ತೊಂದರೆ ಇಲ್ದಂಗೆ ಲೈಕ್ ಅಲ್ಲಿ ಏನಾದರೂ ಟೆಕ್ನಿಕಲ್ ಆವಾಗ ಲಾಕ್ಡೌನ್ ಟೈಮ್ ಎಂಡಿಂಗ್ ಮೇ ಬಿ. ಸೊ ಆ ಟೈಮಲ್ಲಿ ಅಲ್ಲಿ ಏನೇ ನೆಟ್ವರ್ಕ್ ಏನೇ ಪ್ರಾಬ್ಲಮ್ ಇದ್ರೂ ಸೊ ಯಾವುದೇ ರೀತಿ ತೊಂದರೆ ಆಗ್ತಿಲ್ದಂಗೆ ಮೂವಿನ ಸೊ ತುಂಬ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗಿದೆ. ಕ್ಯಾರೆಕ್ಟರ್ ಯಾವ ಥರ ಆಗುತ್ತೆ ಮೂವಿಯಲ್ಲಿ? ಸೊ ನನ್ನ ಕ್ಯಾರೆಕ್ಟರ್ ಬಂದು ಒಂದು ಹಳ್ಳಿ ಹುಡುಗಿಯಾಗಿ ನಟಿಸಿದ್ದೀನಿ. ಸೊ ಒಂದು ಮನೆ ಮಗಳಾಗಿ ನಂತರ ಒಂದು ಅಪ್ಪ ಮಗಳ ಬಾಂಧವ್ಯ ಆ್ಯಂಡ್ ಅದಾದಮೇಲೆ ಒಂದು ಲವ್ ಸ್ಟೋರಿ ಆಗಿ ಒಂದೇ ಅಂತಲ್ಲ ಸುಮಾರು ಥರ ಎಮೋಷನ್ಸ್ ಕ್ಯಾರಿ ಆಗುತ್ತೆ ಈ ಮೂವಿಯಲ್ಲಿ. ಸೊ ತುಂಬ ಚೆನ್ನಾಗಿ ಬಂದಿದೆ ಅಂತ. ಒಂದೇ ಶೇಡಲ್ಲಿ ಹೋಗುತ್ತೆ ಇಲ್ಲ ಬೇರೆ ಬೇರೆ ಶೇಡ್? ಇಲ್ಲ, ಬೇರೆ ಬೇರೆ ಶೇಡಲ್ಲಿ ನೋಡ್ಬೋದು ಅಂತ ಹೇಳ್ತೀನಿ. ಅಂದರೆ ಸರ್, ಒಂದು ಸಿನಿಮಾ ಹೀರೋ ಆಗಬೇಕಾದ್ರೆ ತುಂಬ ಕಷ್ಟ ಇವಾಗ ಮತ್ತು ಪ್ರಿಪ್ರೇಷನ್ ಮತ್ತು ಕ್ಲಾಸಿಂಗ್ ಕ್ಲಾಸ್ ಏನಾದರೂ ಕಲಿತಿದ್ದಾರೆ? ಇಲ್ಲ ಸರ್, ನಾನು ಫಸ್ಟ್ ಆ್ಯಕ್ಟಿಂಗ್ ಕ್ಲಾಸ್ ಮಾಡೋದು ಮುಂದೆ ಹೋದೆ. ಬಟ್ ನಾನಿರೋದು ತುಂಬ ಲಾಂಗ್ ಇದ್ದಿದ್ದರಿಂದ ನಾನು ನನ್ನ ಪ್ರೊಫೆಷನಲ್ ವರ್ಕಿಂಗ್ ಇತ್ತು ಮತ್ತು ಫಾರ್ಮಿಂಗ್ ಅಗ್ರಿಕಲ್ಚರ್ ಇದೆ. ಸೊ ಇದು ಮಾಡ್ತಾ ಹೋಗ್ತಾ ಸ್ವಲ್ಪ ಹೋದೆ. ಬಟ್ ನನ್ನ ಟೈಮಿಂಗ್ಸು ಅದು ಮ್ಯಾಚ್ ಆಗ್ತಿರ್ಲಿಲ್ಲ. ಸೊ ಅದರಿಂದ ಕ್ಲಾಸ್ಗೆ ಹೋಗೋಕ್ಕಾಗಲಿಲ್ಲ. ಮತ್ತು ಮೊಬೈಲ್ ಇಟ್ಟು ಪ್ರಾಕ್ಟೀಸ್ ಮಾಡೋದು ಈ ಥರ. ಅದು ಫಸ್ಟ್ ಮೂವಿ ಪ್ಲ್ಯಾನಿಂಗ್ ಆದಮೇಲೆ ಈ ಥರ
ಮಾಡಾದ್ಮೇಲೆ ಮೊಬೈಲಲ್ಲೇ ನಾನು ಪ್ರಾಕ್ಟೀಸ್ ಮಾಡಿದ್ದು, ಮೊಬೈಲ್ ಇಟ್ಟು ಆ್ಯಕ್ಟ್ ಮಾಡಿ ಇದು ಓಕೆ ಎಕ್ಸ್ಪ್ರೆಷನ್ ಅಂದರೆ ಈ ಥರ ಇರಬೇಕು, ಈ ಥರನೇ ಪ್ರಾಕ್ಟೀಸ್ ಮಾಡಿ ಓನಾಗಿ ಪ್ರಾಕ್ಟೀಸ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಅದು ನನ್ನ ಫ್ರೆಂಡ್ಸ್ ಜೊತೆ ಸೇರಿ ನಾವೇ ಮಾಡಿದ್ವಿ, ಚೆನ್ನಾಗಿ ಇದಾಯಿತು. ನೆಕ್ಸ್ಟು ಇದು ಮಂಜು ಅವ್ರು ಬಂದಮೇಲೆ ನೆಕ್ಸ್ಟ್ ಹಿಂಗೆ ಹೋಗ್ತಾ ಇದೆ ಸರ್. ಯಾವ್ದು ಸರ್ ಫಸ್ಟ್ ಮಾರಾಣಮ್ ಅಂತೇಳಿ ಸರ್. ಸರ್ ಹಳ್ಳಿಗಳ ಕಡೆ ಸಿನಿಮಾ ಇಂಡಸ್ಟ್ರಿಗೆ ಹೋಗ್ತೀನಿ ಅಂದ್ರೆ ಬೈತಾರೆ ಸರ್. ನಮ್ಮ ಅಪ್ಪ ಅಮ್ಮಗೂ ಇಷ್ಟ ಇಲ್ಲ ಸರ್, ಬೈತಾರೆ. ಯಾಕಂದರೆ ಹಾಳಾಗ್ತೀರಾ, ಬೇಡ ಸಿನಿಮಾ ನಾರ್ಮಲ್ ಅದು. ಬಟ್ ನಮಗೆ ಅದು ಒಂದು ಆಸೆ. ತುಂಬ ಜನ ಗೆಲ್ಲೋವರೆಗೂ ನಂಬೋದಿಲ್ಲ ಸರ್, ಅದು ಗೆದ್ದು ತೋರಿಸ್ಬೇಕು ಅನ್ನೋ ಒಂದು ಹಠದಿಂದ ಮಾಡ್ತಿದ್ದೀವಿ. ಸರ್ ಈಗ ಸಿನಿಮಾದಲ್ಲಿ ಒಂದು ಫ್ಯಾಮಿಲಿ ಎಂಟರ್ಟೈನ್ ಇರ್ಬೋದು, ಒಂದು ಲವ್ ಸ್ಟೋರಿ ಇರ್ಬೋದು, ಆ ಥರ ಒಂದು ಈಗ ಹೊಸಬರು ಬರೋದು ಆ ಥರ ಚೂಸ್ ಮಾಡ್ತಾರೆ. ಸೊ ನೀವು ಇದೊಂದು ವಿಭಿನ್ನವಾದ ಒಂದು ಪಾತ್ರ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋದು ಹೇಗೆ? ಅದಕ್ಕೆ ಮೇಡಮ್ ಈ ಥರನೇ ಇರಬೇಕು ಆ ಥರನೇ ಇರಬೇಕು ಅಂತ ಏನೂ ಇಲ್ಲ. ಕತೆ ಇಷ್ಟ ಆದಾಗ, ಪಾತ್ರ ಚೆನ್ನಾಗಿದೆ ಅಂತ ಫೀಲ್ ಆದರೆ ಒಬ್ಬೊಬ್ರಿಗೂ ಒಂದೊಂಥರ ಇಷ್ಟ ಇರ್ಬೋದು. ನನಗೆ ಇದು ಮಂಜು ಹೇಳಿದಾಗ ನನಗೆ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಅನ್ನೋ ಫೀಲ್ ಆಯಿತು. ಸೊ ಚೆನ್ನಾಗಿದೆ. ಒಂದು ಹಳ್ಳಿ ಹುಡುಗ ಲವ್ ಸ್ಟೋರಿ ಇರ್ಬೋದು, ಫ್ರೆಂಡ್ಸ್ ಜೊತೆ ಇರೋ ಜಾಲಿ ಟೈಪ್ ಇರ್ಬೋದು, ಅವೆಲ್ಲ ನಮ್ಗೆ ಒಂಥರ ಇಷ್ಟ ಆಗುತ್ತೆ. ಸೊ ಹಂಗೆ ಪ್ರೊಸೀಡ್ ಆದ್ವಿ. ಈಗ ಶೂಟಿಂಗಲ್ಲಿ ಅದು ಕಷ್ಟವಾದ ಸೀನ್ ಇರ್ಬೋದು? ಆ ಥರ ಏನೂ ಇಲ್ಲ, ಚೆನ್ನಾಗೇ ಇತ್ತು. ಕಷ್ಟ ಅಂತೇನಿಲ್ಲ, ಚೆನ್ನಾಗಿತ್ತು. ಗೈಡ್ ಮಾಡ್ತಿದ್ರು, ತುಂಬ ಎಲ್ಲರೂ ಸಪೋರ್ಟ್ ಮಾಡ್ತಿದ್ರು, ಚೆನ್ನಾಗಿತ್ತು. ಯಾವ್ದಾದ್ರು ಸೀನ್ ತುಂಬ ಟೇಕ್ ತಗೊಂಡಿರೋದು ಯಾವ್ದಾದ್ರು ಇದೆಯಾ? ಆ ಥರ ಇಲ್ಲ ಅನಿಸುತ್ತೆ, ಏನೂ ಇಲ್ಲ. ಮೇಡಮ್ ನೀವು ಡೈರೆಕ್ಟರ್ ಏನು ಕಾಟ ಕೊಟ್ಟಿದ್ದಾರೆ ಮೇಡಮ್? ಇಲ್ಲ ಆ್ಯಕ್ಚುಲಿ ತುಂಬ ಟೇಕ್ ತಗೊಂಡಿಲ್ಲ. ಇವನ್ ನನಗಿದು ಫಸ್ಟ್ ಸಿನಿಮಾ ಆದ್ರೂ ಬಿಫೋರ್ ಆ್ಯಕ್ಚುಲಿ ನಾನು ಯಾವುದೇ ಕ್ಲಾಸ್ಗಳಿಗೆ ಹೋಗಿಲ್ಲ. ಇವನ್ ಪ್ರತಿಯೊಂದು ಏನೇ ಒಂದು ಆಡಿಷನ್ ಅಟೆಂಡ್ ಮಾಡಬೇಕಾದ್ರೂ ಲೈಕ್ ಮೋಸ್ಟ್ ಆಫ್ ಜಾಸ್ತಿ ಎಕ್ಸ್ಪ್ರೆಷನ್ ಯಾವ ಸೀನಿಗೆ ಯಾವ್ಯಾವ ಥರ ಹೇಗೆ ಏನು ಅನ್ನೋದು. ಸೊ ಪ್ರತಿಯೊಂದನ್ನು ನಾನು ನೋಡಿ ಕಲ್ತಿದ್ದೆ ಜಾಸ್ತಿ. ಸೊ ಹಂಗಾಗಿ ಯಾವುದನ್ನು ಜಾಸ್ತಿ ಟೇಕ್ ತಗೊಂಡಿಲ್ಲ. ಮ್ಯಾಕ್ಸಿಮಮ್ ಅಂದರೆ ಒಂದು 3 ಟೇಕ್ಸ್ ತಗೊಂಡಿರ್ಬೋದು ಅಷ್ಟೇ. ಅವ್ರು ಸಿಕ್ಕಿದ್ದೇ ಒಂದು ಇದು ಮೇಡಮ್. ಅದು ಏನಂದರೆ ನಾವೆಲ್ಲ ನಮ್ಮ ಕತೆಗೆ ಒಂದು ಆಡಿಷನ್ ಎಲ್ಲ ಮಾಡಿದ್ರೆ ಹೀರೋಯಿನ್ಗೆ ಎಲ್ಲ ತುಂಬ ಮಾಡರ್ನಾಗೆ ತುಂಬ ಸಿಗ್ತಾಯಿದ್ರು. ಅದು ನನ್ನ ಕತೆಗೆ ಅದು ಆ್ಯಕ್ಟ್ ಆಗ್ತಿರಲಿಲ್ಲ. ಆಗಲೂ ಒಂದು ಹುಡುಗಿನ ಸೆಲೆಕ್ಟ್ ಮಾಡಿದ್ರಿ, ಮಾಡಿ ಇನ್ನೇನು ಶೂಟಿಂಗ್ ಹೋಗಬೇಕು, ಯೂನಿಟ್ ಎಲ್ಲ ಹೊಟ್ಬಿಡ್ತು. ಲಾಸ್ಟ್ ಟೈಮಲ್ಲಿ ಹೀರೋಯಿನ್ ಬರೋದಿಲ್ಲ, ಎಷ್ಟು 5:30 ಈವ್ನಿಂಗ್ 5:30 ಬರೋದಿಲ್ಲ ಅಂತೇಳಿ ಫೋನು ಪಿಕ್ ಮಾಡ್ತಿಲ್ಲ, ಸ್ವಿಚ್ ಆಫ್ ಆಗ್ಬಿಡ್ತು. ಲಾಸ್ಟು ಎಲ್ಲ ಯೂನಿಟ್ ಎಲ್ಲ ಹೊಟ್ಬಿಟ್ರು. ನಾನು ಇಲ್ಲೇ ಇದ್ದೀನಿ, ಹೀರೋಯಿನ್ ಇಲ್ಲ, ಹಿಂಗೆ ಹೋಗೋದು ಸೆಟ್ಗೆ ಅಂದ್ಬಿಟ್ರು. ಆಮೇಲೆ ನಮ್ಮ ಸ್ವಲ್ಪ ಫ್ರೆಂಡ್ಸ್ನಿಂದ ಫೋನ್ ಮಾಡಿ ಲಾಸ್ಟ್ 6:30 ಇವರು ಕಾಂಟ್ಯಾಕ್ಟ್ ಸಿಕ್ತು. ಪ್ರೊಫೈಲ್ ಬಂದಮೇಲೆ ಪಾಪ ಅವರು ಶಿವಮೊಗ್ಗದಿಂದ ನೈಟ್ ಬಂದು ಯೂನಿಟ್ ಎಲ್ಲ ಹೋಗಿಸ್ ಲೊಕೇಶನ್ ಎಲ್ಲ ಐತೆ. ನಾವು ನೈಟ್ ಅವ್ರಿಗೋಸ್ಕರ ವೆಯ್ಟ್ ಮಾಡಿ ನೈಟು 12 ಗಂಟೆಯಲ್ಲಿ ಟ್ರಾವೆಲ್ ಮಾಡಿ 12 ಗಂಟೆಯಲ್ಲಿ ಸಂಜೆ ಸಿಕ್ಕಿದ್ದು. ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರೂ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಚಾರ್ಲಿಸ್ ಟೋನಿ ಅಂತೇಳಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕೆಲಸ ಮಾಡಿ ಮೇಡಮ್. ಸುರೇಶ್ ಬಾಬು ಅಂತೇಳಿ ಸೀನಿಯರ್ ಆ್ಯಕ್ಟ್ರೆಸಲ್ಲಿ ಸುರೇಶ್ ಬಾಬು ಅಂತೇಳಿ ಆ್ಯಕ್ಟ್ ಮಾಡಿದ್ದಾರೆ. ಶಿಕ್ಷೆ ನಾಗರಾಜ್ ಅಂತೇಳಿ, ರೋಹಿಣಿ ಮೇಡಮ್, ಅನಿತಾ ಮೇಡಮ್ ಅಂತ, ಗುರು ಗೋವಿಂದ ಅಂತ, ಆಮೇಲೆ ಕೃಷ್ಣಪ್ಪ ಕೊಟ್ಟಿಗೇರಿ ಕೃಷ್ಣಪ್ಪ ಅಂತೇಳಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಇದವರು. ಇದರಲ್ಲಿ ಟೋನಿ ಅಂತ ಆರ್ಮಿ ಕ್ಯಾರೆಕ್ಟ್ರು ಚಾರ್ಲಿಸ್ ಟೋನಿ ಮಾಡಿದ್ದಾರೆ. ರಘು ಶಿವಮೊಗ್ಗವರು ಪೊಲೀಸ್ ಕ್ಯಾರೆಕ್ಟ್ರು ಮಾಡಿದ್ದಾರೆ. ಸರ್ ಹೇಳೋಕ್ಕೆ ಇನ್ನೂ 3 ಸಿನಿಮಾ ಇದೆ ಸರ್. ಸೊ ನಿಮ್ಮ ಫೈಟ್ ಹೇಗಿರುತ್ತೆ ಸರ್? ಆ 3 ಸಿನಿಮಾ ಟಫ್ ಆಗಿರುತ್ತೆ ಸರ್. ಸಿನಿಮಾ 100% ಜನಕ್ಕೆ ಮೆಚ್ಚುಗೆ ಆಗುತ್ತೆ ಸರ್. ಇದು ಅಂದರೆ ನಿಲ್ಲಿಸ್ಕೊಬೇಕು. ಅದು ನಿಲ್ಲಿಸ್ಕೊಬೇಕಂದ್ರೆ ಈಗ ಸಪೋರ್ಟ್ ಮಾಡಬೇಕಾಗಿರೋದು ನಮ್ಮ ಫ್ರೆಂಡ್ ಸರ್ಕಲ್ಲು, ನಮ್ಮ ಸರ್ಕಲ್ಲೇ. ಏನಂದರೆ ಇವತ್ತು ನಾವು ಏನೇ ಪ್ರಮೋಷನ್ ಮಾಡಲಿ, ಎಷ್ಟೇ ನಾವು ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡಲ್ಲಿ ಫಸ್ಟ್ ಶೋ ಶುಕ್ರವಾರ ಫಸ್ಟ್ ಶೋ 10:30 ಜನ ನೋಡಿ 1:15 ಆಚೆ ಬಂದು ಅವ್ರು ಏನು ಹೇಳ್ತಾರೆ ಅದ್ರ ಮೌತ್ ಟಾಕೆ. ಆಮೇಲೆ ಅದೇ ಅಲ್ಟಿಮೇಟು. ನಾವು ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ಆ ಪಬ್ಲಿಕ್ ಏನು ಹೇಳ್ತಾರೋ ಅದೇ ಪ್ರೇಕ್ಷಕರು, ಕನ್ನಡ ಪ್ರೇಕ್ಷಕರು, ಸಿನಿಮಾ ಪ್ರೇಮಿಗಳು ಏನು ಹೇಳ್ತಾರೋ ಅದನ್ನು ಮಡಗಿ ನಮ್ಮ ಮುಂದೆ ಯಾವ ಥರ ಅದಕ್ಕೆ ವೆಂಕಟ್ ಸರ್ ಅವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. 10:30 ವೆಯ್ಟ್ ಮಾಡ್ತಾಯಿದ್ದೀವಿ ಸರ್ ಶುಕ್ರವಾರ ದಿವಸ. ಫಸ್ಟ್ ಶೋ ನೋಡಿ ಜನಗಳು ಏನು ಹೇಳ್ತಾರೆ, ಪ್ರೇಕ್ಷಕರು ಏನು ಹೇಳ್ತಾರೋ ಅದನ್ನು ನೋಡಿ ಆದಮೇಲೆ ಪ್ರಮೋಷನ್ಸು ಎಷ್ಟು ಸೆಂಟರ್ಸ್ ಎಲ್ಲ ಇನ್ನೂ ಡೆವಲಪ್ ಮಾಡಬೇಕು ಅದ್ರ ಬಗ್ಗೆ ಚೆನ್ನಾಗಿ ಇದಾಗ್ತಾಯಿದೆ ಸರ್. ಯಾವುದು ಮೇನ್ ಥಿಯೇಟ್ರ್ ಸರ್? ಮೇನ್ ಥಿಯೇಟ್ರು ಇಲ್ಲಿ ಮಲ್ಟಿಪ್ಲೆಕ್ಸ್ ಮಾಡಿದೆ ಸರ್. ಮೀರಜ್ ಮಾಲು, ಗೋಪಾಲನ್ ಮಾಲು, ಈ ಕಡೆ ST ಮಾಲು, ಇಲ್ಲಿ M5 ಅಂತೇಳಿ ಮಲ್ಟಿಪ್ಲೆಕ್ಸ್ ಸಿಟಿ ಮಾಡ್ತಾಯಿದ್ದೀವಿ. ಸಿಂಗಲ್ ಸ್ಕ್ರೀನ್ ಆನೇಕಲ್ಲು ಲಕ್ಷ್ಮೀ ನರಸಿಂಹ ಇದೆ, ಹೊಸೂರು ಬಾಲಾಜಿ ಇದೆ, ಮಾಲೂರು ಬಾಲಾಜಿ ಇದೆ, ದುಮ್ಸಂದ್ರ ಇದೆ, ಆಮೇಲೆ ಮೈಸೂರು ಮಲ್ಟಿಪ್ಲೆಕ್ಸ್ ಇದೆ, ಪಾಂಡುಪುರದಲ್ಲಿ ಒಂದಿದೆ, ದಾವಣಗೆರೆ, ಗುಲ್ಬರ್ಗ, ಎಂಟೈರ್ ಕರ್ನಾಟಕ ಎಲ್ಲ ಕಡೆ ರಿಲೀಸ್ ಆಗ್ತಾಯಿದೆ ಸರ್. ಇನ್ನೆಲ್ಲ ಸಿಟಿ ಮಾತ್ರ ಮೈನ್ ಇದರಲ್ಲಿ ಇದು ಮಾಡ್ತಾಯಿದ್ದೀವಿ. ಡಿಸ್ಟ್ರಿಬ್ಯೂಷನ್ ಇದು ಮಾಡಿ ವೆಂಕಟಗೌಡ ಅವ್ರ ಬಗ್ಗೆ ಹೇಳ್ಬೇಕು ತುಂಬ. ಅಂದರೆ ಯಾಕೆಂದರೆ ಅವ್ರು ನಾನು ಫಸ್ಟ್ ಕಾಪಿಯಲ್ಲಿ ಇರಬೇಕಾದ್ರೆ ಬಂದು ಅಪ್ರೋಚ್ ಮಾಡಿದ್ದೆ ಅವ್ರನ್ನ ಸರ್ನ. ಆಮೇಲೆ ಮತ್ತೆ ಅವ್ರಿಗೆ ಆಗ್ತಾ ಅವರು ಸ್ವಲ್ಪ ಇದೆಲ್ಲ ಇಂಟಿಮೇಷನ್ ಎಲ್ಲ ಕೊಟ್ಟು ಇದು ಯಾವ ಥರ ಮಾಡಬೇಕು
ಮಾಡ್ತೀನಿ ಅಂತೇಳಿ ಈಗ ತುಂಬ ಇಂಡಸ್ಟ್ರಿಯಲ್ಲಿ ಸುತ್ತಾಡಿದೆ ನಾನು, ಆದ್ರೂ ಯಾರೂ ನಮ್ಗೆ ಅಷ್ಟೊಂದು ಸಪೋರ್ಟ್ ಕೊಟ್ಟಿಲ್ಲ. ಆದರೆ ವೆಂಕಟಗೌಡವರು ನಾನು ಮಾಡ್ಕೊಡ್ತೀನಿ ಬನ್ನಿ ಅಂಥೇಳಿ ಹೊಸಬ್ರಿಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ಈ ನಮ್ಮ ಸಿನಿಮಾಗೂ ಅಷ್ಟೇ, ನೀವು ನಿಮ್ಗೆ ಯಾವ ಸೆಂಟರ್ ಬೇಕು ಕೇಳ್ರಿ, ನೀವು ಎಲ್ಲಿ ಬೇಕು ಕೇಳ್ರಿ ಅಂತೇಳಿ ಎಲ್ಲ ಕೇಳ್ತಾ ಇದ್ದಾರೆ. ಅದು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇರ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಬರ್ತಾ ಇದ್ದೀರಾ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಪ್ರೆಸ್ ಮೀಟಲ್ಲಿ ಆಗಿರ್ಬೋದು, ಮೀಡಿಯಾದವರು ತುಂಬಾ ಹೆಲ್ಪ್ ಮಾಡಿದ್ರು. ಈವನ್ ಲೋಕಲ್ ಇನ್ಸ್ಟಾ ಇವರಿದ್ದಾರಲ್ಲ ಹುಡುಗರು, ಅವರೂ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಇನ್ಸ್ಟಾ ಸೆಲೆಬ್ರಿಟೀಸ್ ಇರ್ಬೋದು, ತುಂಬಾ ಎಲ್ಲರೂ ಸೆಲೆಬ್ರಿಟೀಸ್ ಅವರೆಲ್ಲರೂ ತುಂಬ ಅವ್ರ ಸಪೋರ್ಟ್ ಚೆನ್ನಾಗಿ ಮಾಡಿ, ಮೀಡಿಯಾದವರು ಮತ್ತು ಇನ್ಸ್ಟಾದವರು ಇವರಿಂದನೇ ಆಲ್ಮೋಸ್ಟ್ ಎಲ್ರಿಗೂ ರೀಚ್ ಆಗಿದೆ. ಕೊನೆಯದಾಗಿ ಏನು ಹೇಳ್ತೀರಾ ಆಡಿಯನ್ಸ್ಗೆ? ಕೊನೆಯದಾಗಿ ಥಿಯೇಟ್ರಿಗೆ ಬರೋದಕ್ಕೆ ಆಡಿಯನ್ಸ್ಗೆ ಏನು ಹೇಳ್ತೀರಾ ನಿಮ್ಮ ಟೀಮ್ ಕಡೆಯಿಂದ? ಪ್ರೇಕ್ಷಕರಿಗೆ ಹೇಳೋದು ಅವ್ರಿಗೆ ಗೊತ್ತು, ಈ ನಮ್ಗೆ ಎಷ್ಟು ಜನಕ್ಕೆ ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಎಷ್ಟು ಜನಕ್ಕೆ ರೀಚ್ ಆಗುತ್ತೆ, ಅವ್ರಿಗೆಲ್ಲ ಹೇಳೋದೊಂದೇ, ಬನ್ನಿ ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆದರೂ ಕೂಡ ನೀವು ಟಿಕೆಟ್ ತಗೊಳ್ರಿ. ಸಪೋಸ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನಿಮ್ಮ ಟಿಕೆಟ್ ನಾವು ಗೇಟಲ್ಲಿ ಪಾರ್ಕಿಂಗ್ ಸಮೇತ ಕೊಡ್ತೀವಿ. ಅಷ್ಟು ಕಾನ್ಫಿಡೆಂಟಲ್ಲಿ ಹೇಳ್ತಾ ಇದ್ದೀನಿ. 100% ನಿಮ್ಗೆ ಇಷ್ಟ ಆಗುತ್ತೆ. ಇದು ಒಂದು ಜನರಲ್ ನಮ್ಮ ಟ್ರೈಲರ್ ನೋಡಿ, ಒಂದು ಟೀಸರ್ ನೋಡಿರಿ, 4-5 ಸಾಂಗ್ಗಳಿದ್ದಾವೆ, ಸಾಂಗ್ಸ್ ನೋಡಿ ನಿಮ್ಗೊಂದು ಕಾನ್ಫಿಡೆಂಟ್ ಬರುತ್ತೆ, 100% ಬರುತ್ತೆ ಅಂತ ನನಗೆ ನಂಬಿಕೆ ಇದೆ. ಸಾಂಗ್ಸ್ ಎಲ್ಲ ನೋಡಿ ನೀವು ಚಿತ್ರಮಂದಿರಕ್ಕೆ ಬನ್ನಿ. 100% ನಿಮ್ಗೆ ಯಾವುದೇ ಒಂದು ನಿರಾಶೆ ಮೂಡೋದಿಲ್ಲ. ನೀವು ಕೊಡೋ ಕಾಸಿಗೆ 100% ಇದು ಇದಾಗುತ್ತೆ. ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋಗಬೇಕು. ಇದು 5 ಸಬ್ಜೆಕ್ಟ್ ಯೂನಿವರ್ಸ್ ಆಗಿರೋದ್ರಿಂದ ನಿಮ್ಮ ಸಹಾಯ ತುಂಬ ಬೇಕು. ಇದು ಯಾಕಂದ್ರೆ ಎಲ್ಲ ಇಂಡಸ್ಟ್ರಿಯಲ್ಲಿದೆ. ಕನ್ನಡದಲ್ಲೂ ಒಂದು ತ್ರಿಬಳ್ಳಿ ಅನ್ನೋ ಒಂದು ಯೂನಿವರ್ಸ್ ಸಬ್ಜೆಕ್ಟು, ಇಲ್ಲೂ ಒಂದು ಯೂನಿವರ್ಸ್ ಇದೆಯಪ್ಪ ಅನ್ನೋ ಒಂದು ಹೆಗ್ಗಳಿಕೆ ನೀವು ಕನ್ನಡ ಪ್ರೇಕ್ಷಕರಿಗೂ ಕೊಡಬೇಕು. ಮನವಿ ಮಾಡಿ ಕೇಳ್ತಾ ಇದ್ದೀನಿ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಹೊಸಬರ್ಗೆ ಸಪೋರ್ಟ್ ಮಾಡಿ, ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತೇಳಿ ಆಶೀರ್ವದಿಸಿ. ಮೀಡಿಯಾ ಅವ್ರಿಗೂ ತುಂಬ ಥ್ಯಾಂಕ್ಸ್. ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಮುಂದೆ ಸಿನಿಮಾನ ನೀವು ನಿಮ್ಮ ಕೈಯಲ್ಲೇ ಇರೋದು. ಈಗ ಮುಂದೆ ಶುಕ್ರವಾರ ದಿವಸ ಏನು ಪ್ರೇಕ್ಷಕರು ರಿವ್ಯೂ ಕೊಡ್ತಾರೆ, ಅದನ್ನು ನೀವು ಜನಕ್ಕೆ ತಗೊಂಡೋಗಿ ಹೇಳಿ ಕರ್ನಾಟಕಕ್ಕೆ ತಲುಪಿಸ್ಬೇಕಾಗಿರೋ ನಿಮ್ಮ ಜವಾಬ್ದಾರಿ. ನಿಮ್ಮನ್ನು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀರಿ. ಸಪೋರ್ಟ್ ಮಾಡಿ, ಸಿನಿಮಾ ನೋಡ್ರಿ, ಬಂದು ನೋಡಿ ನೀವು ಹೇಳ್ರಿ. ನೀವು ಹೇಳಿದ್ಮೇಲೆ ನಾವು ಯಾವ ಥರ ರೇಟ್ ತೊಗೊಂಡೋಗ್ಬೇಕಂತೇಳಿ ನಾವು ಪ್ಲ್ಯಾನ್ ಮಾಡ್ತೇವೆ. ಸಿನಿಮಾದಲ್ಲೇ ಈ ಸಾಂಗ್ ಅಲ್ಲೇ ಎಷ್ಟೋ ಮನಗಳು ಗೆದ್ದಿದೆ ಅಂತ ಹೇಳ್ಬೋದು. ಈ ಸಾಂಗ್ ಮೂಲಕ ಎಷ್ಟು ತುಂಬಾ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಇನ್ನು ಸಾಂಗ್ ಎಷ್ಟು ಚೆನ್ನಾಗಿರ್ಬೇಕಾದ್ರೆ ಮೂವಿನೂ ಇನ್ನು ತುಂಬಾ ಚೆನ್ನಾಗಿರ್ಬೋದು ಅಂತ ಪ್ರತಿಯೊಬ್ಬರು ಅವರ ಒಪಿನಿಯನ್ ಹೇಳ್ತಿದ್ದಾರೆ. ಖಂಡಿತವಾಗಿಯೂ ಹೊಸ ಕಲಾವಿದರಿಗೆ ಬೆಳೆಸಿ ಅಂತ ಕೇಳ್ಕೊತೀನಿ. ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಕೊಡೋಂಥ ಸಿನಿಮಾ ಆಗಿದೆ. ಸೊ ಆ ಮೂವಿ ನೋಡಿದ ಮೇಲೆ ಅದರಿಂದ ನೀವು ಕಲ್ತ್ಕೊಳ್ಳೋ ಅಂತಾನು ಒಂದು ಮೆಸೇಜ್ ಕೂಡ ಇದೆ ಅಂತ ಹೇಳ್ಬೋದು. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸರ್. ಇದು ನೀವು ಸಿನಿಮಾ ನೋಡಿ ಬಂದು ಪ್ಲೀಸ್ ಎಲ್ಲರೂ ಸಿನಿಮಾ ನೋಡಿದಾದಮೇಲೆ ನಿಮಗೆ ಏನು ಅನಿಸುತ್ತೆ ಅನ್ನೋ ಒಂದು ನಿಜಾನ ಹೊರಗಡೆ ಹೇಳಿ. ನಮ್ಗೆ ಅದೇ ಬೇಕಾಗಿರೋದು ಸರ್. ನೀವೆಲ್ಲರೂ ಸಿನಿಮಾಗೆ ಬಂದ್ರೇ ಗೊತ್ತಾಗೋದು. ಮ್ಯಾಕ್ಸಿಮಮ್ ಎಲ್ಲರೂ ಬರ್ತೀರಾ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ. ಎಲ್ರಿಗೂ ಥ್ಯಾಂಕ್ ಯು ಸರ್. ಆಮೇಲೆ ಇನ್ನೊಂದು ಪ್ರೇಕ್ಷಕರಲ್ಲಿ ಒಂದು ಇದು ಕೇಳೋದು, ಯಾಕಂದರೆ ಈಗ ಏನಾಗ್ಬಿಟ್ಟಿದೆ, ಎಲ್ಲ ಸಿನಿಮಾನಿಗೂ ನಂದು ಸಿನಿಮಾ ರಿಲೀಸ್ ಆಗ್ತಾಯಿದೆ, ಅದನ್ನು ನಾನು ಹೇಳ್ಬಾರ್ದು ಇದು, ಆದರೂ ನಾನು ಹೇಳ್ತೀನಿ. ಏನಗೋಸ್ಕರ ಅಂತಂದರೆ ಜೆನ್ಯೂನ್ ರಿವ್ಯೂ ಕೊಡಿ. ಯಾಕಂದರೆ ಚೆನ್ನಾಗಿರೋ ಸಿನಿಮಾನೂ ಒಂದೇ ರಿವ್ಯೂ ಚೆನ್ನಾಗೈತೆ, ಹಂಗೈತೆ ಹಿಂಗೈತೆ ಬಟ್ಟೆ ಸಿಲ್ಕೊಂಡು ಗೋಡೆ ಹೊಡೆದು ಥಿಯೇಟ್ರ್ ಗ್ಲಾಸೆಲ್ಲ ಹೊಡೆದು ಹೇಳ್ತಾರೆ, ಆದರೆ ಸಿನಿಮಾ ಚೆನ್ನಾಗಿರೋದಿಲ್ಲ. ಆದರೆ ಆ ಒಂದು ಪರಿಣಾಮ ಏನಾಗ್ತದೆ, ಚೆನ್ನಾಗಿರೋ ಸಿನಿಮಾ ಬೀಳ್ತಾರೆ. ಎಲ್ಲ ಸಿನಿಮಾಗೂ ಒಂದೇ ರಿವ್ಯೂ ಕೊಟ್ಟಾಗ ಏನಾಗ್ತದೆ, ಅದು ಬಿಡು, ಇದು ರಿವ್ಯೂ ಬಂದ್ರೇ ಸುಮ್ಮನೆ ಫೇಕ್ ರಿವ್ಯೂ ಅನ್ನೋ ಮಟ್ಟಿಗೆ ಹೋಗ್ಬಿಟ್ಟಿದೆ. ದಯವಿಟ್ಟು ನಮ್ಮ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳ್ರಿ. ಮುಂದೆ ನಾವು ಇದನ್ನು ಬದಲಾಯಿಸ್ಕೊಂಡು ನಾವು ಇನ್ನೂ ಒಳ್ಳೆ ಸಿನಿಮಾ ಮಾಡ್ತೀರಿ. ಪ್ರೇಕ್ಷಕರಲ್ಲಿ ಒಳ್ಳೆ ಸಿನಿಮಾ ಚೆನ್ನಾಗಿ ಹೇಳ್ರಿ. ಚೆನ್ನಾಗಿಲ್ಲ ಅನ್ನೋದನ್ನ ನಿಮ್ಮ ಅಭಿಮಾನಕ್ಕೆ ಬಂದಿದ್ದು ಚೆನ್ನಾಗಿ ಇಲ್ಲ ಅಂತೇಳಿ ಹೇಳಿದ್ರು ನಮ್ಗೆ ಖುಷಿನೇ. ಇವಾಗ ಏನು ಚೆನ್ನಾಗಿಲ್ಲಪ್ಪ ಅಂದರು, ಚೆನ್ನಾಗಿಲ್ಲ ಅಂತಲೇ ಹೇಳಿದ್ರು ನನಗೆ ಖುಷಿನೇ. ಏನು ಇದರಲ್ಲಿ ಬೇಜಾರಾಗೋಂಥ ವಿಷಯ ಏನಿಲ್ಲ. ಯಾಕಂದ್ರೆ ನಾನೇ ಪ್ರೊಡ್ಯೂಸರ್, ನಾನೇ ನಿರ್ದೇಶನ ಆಗಿರೋದ್ರಿಂದ ಮುಂದೆ ನಾನು ಸಿನಿಮಾ ಮಾಡ್ತೀನಿ. ಆದರೆ ರಿವ್ಯೂ ಬಂದು ಜೆನ್ಯೂನಾಗಿ ಹೇಳಿ. ಈ ಸಿನಿಮಾದು ನಿಮ್ಗೆ ರಿವ್ಯೂ ಚೆನ್ನಾಗೈತೆ ಅಂದರೆ 4 ಜನ ಬಂದು ನೋಡ್ತಾರೆ. ಎಲ್ಲ ಸಿನಿಮಾಗೂ ಒಂದೇ ರಿವ್ಯೂ ಬಂದರೆ ಏನಾಗ್ತದೆ, ಅದು ಕನ್ಫ್ಯೂಷನ್ ಆಗ್ತದೆ. ಚೆನ್ನಾಗಿರೋ ಸಿನಿಮಾನೂ ಗೆಲ್ಲೋದಿಲ್ಲ. ಹಾಗಾಗಿ ನಿಮ್ಗೆ ಏನು ಅನಿಸ್ತದೋ ಅದು ಜೆನ್ಯೂನಾಗಿ ಹೇಳಿ ಅಂತೇಳಿ ಈ ಮೂಲಕ ಕೇಳ್ಬಂದು.